ಎಂಥ ಕೆಲಸ ಮಾಡ್ಕೊಂಡೆ. ನಾವು ಮ್ಯಾತ್ಗೆ ಬೇಡ ಬೇಡ ಅವಳು ತುಂಬ ಅಟ್ಗಾತಿ. ಬೇಡ ಕಣಪ್ಪ ಬೇಡ ಕಣೋ ಅಂತ ಬಡ್ಕಣ್ತು. ಏನು ಮಾಡೋಣ? ಹೇಳ್ದಂಗೆ ಒಂದು ಸ್ವಲ್ಪ ಕೇಳಲ್ಲ, ಏನಿಲ್ಲ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇವಾಗ. ಐಫೋನ್ ಬೇಕು ಅಂತ ರಾತ್ರಿಯಿಂದನ ಅಡುಗೆ ನೆನ್ನೆಯಿಂದಲೂ ಅಡುಗೆ ಮಾಡಿಲ್ಲ, ಏನಿಲ್ಲ. ರಾತ್ರಿನೂ ಊಟ ಮಾಡಿಲ್ಲ, ಅಡುಗೆ ಮಾಡಿಲ್ಲ. ಏನು ಮಾಡೋಣ ಅನ್ನಿಸ್ತೈತೆ ಗೊತ್ತಾ. ನಾನೇನು ದುಡಿಯೋದೆಲ್ಲ ಏನು ಹೋಟ್ಲಾಗ ತಿನ್ಬೋದು, ಆದರೆ ನಾನು ಅವಳನ್ನ ಬಿಡು ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ಅವರಿದ್ರಿಗೆಲ್ಲ ಚೆನ್ನಾಗಿರಬೇಕು ಅಂತ ಅನ್ಕೊತೀನಿ. ಆದರೆ ಅವಳಿಗಿಲ್ವೇ ಇಲ್ಲ. ಏನು ಮಾಡೋದು? ಅಡುಗೆ ಮಾಡಿಲ್ಲ, ಏನಿಲ್ಲ. ಏನು ಮಾಡೋಕ್ಕಾಗುತ್ತೆ? ಅಯ್ಯೋ ಏನು ಮಾಡೋಕ್ಕಾಗಲ್ಲ ಇವಾಗ. ಆಗೋದಾಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ನಾನು ಸೋಸ್ಕೊಂಡು ನಾನೇ ಮಾಡ್ಕೊಂಡು ಉಣ್ಕೊಂಡು ಹೋಗ್ಬೇಕು ಅಷ್ಟೇ. ನಾನೇ ಮಾಡ್ಕೊಂತೀನಿ. ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ಕೊತೀನಿ. ಏನು ಮಾಡೋದಪ್ಪ? ಸ್ವಲ್ಪ ಹೇಳ್ದಂಗೆ ಕೇಳೋರಾಗಬೇಕು. ನಾವು ಹೇಳಿದ್ಕೆ ಸ್ವಲ್ಪ ಅರ್ಥ ಮಾಡ್ಕೊಂಬಂತ ಹೆಣ್ಣಾಗಬೇಕು. ಕಷ್ಟ ಏನು ಎತ್ತ ಅಂತ ಅರ್ಥ ಮಾಡ್ಕೊಂಬರಾಗಬೇಕು. ಸುಮ್ಮನೆ ನಾವು ಹೆಂಗೆ ಬೇಕಾಗಿ ಆಡೋದಲ್ಲ. ಸಾಲ ಮಾಡಿ ತಗೊಂಬೋಳ. ಅದಕ್ಕೆ ಹೇಳಿದ ತಪ್ಪಾಯ್ತಾ? ನಾನು ಹೇಳಿದ್ಕೆ ಅದಕ್ಕೆ ಬೇಜಾರು ಮಾಡ್ಕೊಂಡು ಹೆಂಗೆ ಮಾಡ್ತಾಯಿದ್ದಾಳೆ. ಸೊ ಹೋಗತ್ಲಾಗೆ ನಾನು ಅದಕ್ಕೆ ಇಷ್ಟು ದೊಡ್ಡ ಮನೆ ಬೇಡಮ್ಮ, ಬಾಡಿಗೆ ಕಟ್ಟೋಕ್ಕಾಗಲ್ಲ ಬೇಡ ಅಂದೆ. ಇಲ್ಲ, ಇಷ್ಟು ದೊಡ್ಡ ಮನೆ ಬೇಕೇ ಬೇಕು ನಮ್ಗೆ, ದೊಡ್ಡ ಮನೆ ಅಂತಂದ್ಲು. ಏನು ಮಾಡೋದು ಅಂತೇಳಿ ಈ ಮನೆನೇನೆ ಬಾಡಿಗೆ ತಗೊಂಡು ಇಲ್ಲೇ ಇದ್ದೀವಿ. ಸುಮ್ಮನೆ ಅನವಶ್ಯಕವಾಗಿ ಅದು ಇದು ತಗೊಂತಾ ಇಲ್ಲ. ಅದಕ್ಕೆ ಬೇಡ ಅಂತ ಹೇಳತ್ತಪ್ಪ. ನಾನು ಯಾರಿಗೂ ಬಗ್ಗಲ್ಲ, ನಾನು ಯಾರಿಗೂ ಎಂದ್ರಲ್ಲ. ಉರಿಸ್ತೀನಿ ನನ್ನ ಮಗಕ್ಕೆ, ಚೆನ್ನಾಗಿ ಉರಿಸ್ತೀನಿ. ಹೋಟ್ಲುಗಳಿಂದ ತಂದು ಚೆನ್ನಾಗಿ ಉರಿಸ್ತೀನಿ. ನೋಡಬೇಕು, ನಾನು ನೋಡಿ ಹೊಟ್ಟೆ ಉರ್ಕೋಬೇಕು. ನೋಡಪ್ಪ ಇವಳು ಹೆಂಗೆ ತಿಂತಾ ಇದ್ದಾಳೆ ಅಂತೇಳಿ ನಾನು ನೋಡಿ ಹೊಟ್ಟೆ ಉರ್ಕೋಬೇಕು. ಲೋಪರ್ ನೋಡಿ ಹೊಟ್ಟೆ ಉರ್ಕೋಬೇಕು. ನನ್ನ ಮಗನೇ ಚೆನ್ನಾಗೈತಪ್ಪ. ದಿನ ಹೋಟೆಲಿಂದ ಆದರೆ ಆರಾಮಾಗಿ ತಂದು ತಿನ್ಬೋದು. ಮಾಡೋದೆಲ್ಲ ಯಾರಿಗೆ ಬೇಕು? ಆರಾಮಾಗಿ ತಿಂತಾ ಇರ್ತೀನಿ. ಹೋಟ್ಲಾಗ ತಂದು ಇವಾಗ ನೋಡೋಳು ಒಬ್ಬಳೇ ತಿಂತಾ ಇದ್ದಾಳೆ. ಅಡುಗೆ ಗಿಡ್ಗೆ ಏನು ಮಾಡಿಲ್ಲ ಮನೆಯಾಗಿ. ಏನು ಮಾಡೋದು? ನಾನು ಹೋಗಿ ತಗೊಂಬಂದು ತಿಂತೀನಿ. ಏನು ಇವಳು ಒಬ್ಬಳೇನೆ ತರೋದು? ನಾನು ದುಡಿತೀನಿ. ಇವಳು ದುಡಿದಿಲ್ದಾಗೆ ತಡಿಗೆ ₹1 ತೋರಿಸ್ತೀನಿ. ನೋಡ ನಿನ್ನ ಮೇಲಿಂದ ಅದು ಹೆಂಗಿರ್ತೀಯ ಇರೇ ನೋಡೋಣ. ನಾನು ದುಡ್ಡು ಕೊಟ್ಟಿರೋದಕ್ಕೆ ತಾನು ಹಿಂಗೆ ಆಡ್ತಾ ಇದ್ದೀನಿ. ವೈಷ್ಣು, ಏನು ಮಾಡ್ತಾ ಇದೀಯ? ಏನಿಲ್ಲ ಕಣೆ, ಹೋಟೆಲಲ್ಲಿ ಒಂದು ಪಲಾವ್ ಪಾರ್ಸಲ್ ಕಟ್ಟಿಸ್ಕೊಂಬಂದಿದ್ದೆ. ಅದಕ್ಕೇ ತಿಂತಾ ಇದ್ದೀನಿ ಕೂತ್ಕೊಂಡು. ಚೆನ್ನಾಗಿ ಮಾಡ್ತಾರೆ ಕಣೆ ಪಲಾವು. ತುಂಬ ಟೇಸ್ಟಿಯಾಗಿರುತ್ತಲ್ವ ಹೋಟೆಲಿಂದು. ನಿಜ ಎಷ್ಟು ಚೆನ್ನಾಗೈತೆ. ನನಗಂತೂ ತಿಂತಾ ತಿನ್ನಬೇಕು ಅನ್ನಿಸ್ತೈತೆ. ತುಂಬ ಚೆನ್ನಾಗಿದೆ. ಚಟ್ನಿನೂ ಕೊಟ್ಟವ್ರೆ, ಮೊಸರು ಬಜ್ಜಿನೂ ಕೊಟ್ಟವ್ರೆ. ಒಂದು ಪ್ಲೇಟು ಹೆಚ್ಚಾಗುತ್ತೆ ಕಣೆ. ಸ್ವಲ್ಪ ತಿಂದು ನಾನೇನೇನು ಇಷ್ಟೊಂದು ತಿಂಬಲ್ಲ. ಇದ್ರಾಗೆ ಸ್ವಲ್ಪ ತಿಂದು ನೀವು ಉಳಿದಿರೋದ ನಾಯಿಗೋ ನರಿಗೋ ಏನಕ್ಕಾದ್ರೂ ಹಾಕ್ತೀನಿ. ಬಿಡೆ, ನಾಯಿ ಆದರೂ ನಿಯತ್ತಾಗಿರ್ತಾವಲ್ಲ, ನಾಯಿಗೆ ಹಾಕ್ತೀನಿ. ಹೌದೇನು ಹೋಟೆಲಲ್ಲಿ ಕಟ್ಟಿಸ್ಕೊಂಬಂದ? ಇಡ್ಲಿ ತರಬೇಕು ತಾನೆ, ಪಲಾವ್ ಇನ್ನೇನಕ್ಕಮ್ಮ. ನನಗೆ ಇಡ್ಲಿ ಅಂದರೆ ಇಷ್ಟ. ಇಡ್ಲಿ ಚೆನ್ನಾಗಿರುತ್ತೆ. ಇಡ್ಲಿ ಚಟ್ನಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇಲ್ಲಪ್ಪ, ನನಗೆ ಇಡ್ಲಿ ಚಟ್ನಿ ಸಾಂಬಾರು ಇಷ್ಟ ಆಗಲ್ಲ. ನನಗೇನಿದ್ರು ಈ ಥರ ಪಲಾವು ಮತ್ತು ಟೊಮೊಟೊ ಬಾತು, ಬಿರಿಯಾನಿ, ಈ ಥರ ನನಗೆ ರೈಸ್ ಐಟಮ್ ಇಷ್ಟ. ನನಗೆ ಚಪಾತಿ ಮತ್ತು ಪೂರಿ, ದೋಸೆ ಇದೆಲ್ಲ ಇಷ್ಟ ಆಗಲ್ಲ ನನಗೆ. ನನಗೇನಿದ್ರು ರೈಸ್ ಐಟಮ್ ಇಷ್ಟ. ನೋಡ ಎದುರಿಗೆ ತಿಂತಾ ಇದ್ದಾಳಲ್ಲ. ಹಲೋ ಅಣ್ಣ, ಏನಿದೆ ತಿಂಡಿ? ಏನು ಮಾಡಿದ್ದೀರಾ? ಹೌದಾ, ಸರಿ ಆಯ್ತಣ್ಣ. 2 ಚಪಾತಿ ಮತ್ತು 2 ಇಡ್ಲಿ. 2 ಚಪಾತಿ ಕಟ್ರಿ. 2 ಚಪಾತಿ ಚಿತ್ರಾನ್ನ ಅಂದರು, ಇಲ್ಲಾಂದ್ರೆ ಅನ್ನ ಸಾಂಬಾರಾದರೂ ಇದ್ದರೆ ಸೈ. ಚಪಾತಿ ಇನ್ನೂ ಲೇಟ್ ಆಗುತ್ತಾ? ಸರಿ ಆಯ್ತಣ್ಣ. ಇಡ್ಲಿ ಏನು ಮಾಡಿದ್ದೀರಾ ಅದನ್ನು ಕಟ್ಟಿಡಿ, ಬರ್ತೀನಿ. ಬಂದು ತಗೊಂಬರ್ತೀನಿ. ಸರಿ ಆಯ್ತಣ್ಣ, ಈಗಲೇ ಬರ್ತೀನಿ. ನಾನು ಅದೇ ಐತೋ ಖಾಲಿ ಆಗೈತೋ ಅಂತ ಕೇಳಿದೆ. ಸರಿ ಅಣ್ಣ. ಡೈಲಿ ಬರ್ತೀನಿ ಹೇಳ್ರಿ. ನಾನು ದುಡಿಯೋದೆಲ್ಲ ಹೋಟೆಲ್ ಊಟಕ್ಕೆ ಆಗಲಿ ಬಿಡ್ರಿ ಅಣ್ಣ. ನಾನು ಬರ್ತಾ ಇರ್ತೀನಿ ದಿನಾನ. ನೀವೇನು ಟೆನ್ಷನ್ ತಗೋಬಿಡಿ. ಡೈಲಿ ನಮಗೆ ಒಂದು ತಿಂಡಿ ಎತ್ತಿಟ್ಬಿಡಿ. ತಿಂಡಿ ಮತ್ತು ಮಧ್ಯಾಹ್ನ ಊಟ ಅದೆಷ್ಟಾಗುತ್ತೋ ಆಗಲಿ ಕೊಡ್ತೀನಿ ಅಣ್ಣ. ಬಿಡೋಣ, ನಾನು ಮಾಡೋದೇ ಒಟ್ಟಿಗಾಗಿ ಅಂದಮೇಲೆ ನಾನು ಒಟ್ಟಿಗೆ ನಾನು ದ್ರೋಹ ಮಾಡ್ಕೊಂಡು ನಾನು ಕೆಲಸ ಮಾಡೋಕ್ಕಾಗುತ್ತಾ? ಇಲ್ಲ ತಾನೆ. ನನಗೆ ಮಧ್ಯಾಹ್ನ ನಾನು ಕೆಲಸದಿಂದ ಹಂಗೆ ಬರ್ತೀನಿ ಅಣ್ಣ. ನೀನು ಮನೆ ಹತ್ರ ಬರ್ತಿದ್ನಾ ಊಟಕ್ಕೆ? ಇನ್ನೇನು ಇವಾಗ ಅಲ್ಲೇ ಬಂದು ನಿಮ್ಮ ಹೋಟೆಲಲ್ಲೇ ಊಟ ಮಾಡ್ತೀನಿ. ಮಧ್ಯಾಹ್ನಕ್ಕೂ ಅನ್ನ ಸಾಂಬಾರು ರೆಡಿ ಮಾಡಿ. ಅನ್ನ ಸಾಂಬಾರು ಚಪಾತಿ. ಸರಿ ಅಣ್ಣ, ಆಯಿತು. ಇದ್ದಾರೆ. ಆದ್ರೂ ನಮ್ಗೆ ಬೇಕಷ್ಟೆ. ಅದೇ ಅಣ್ಣ. ಸರಿ ಆಯ್ತಣ್ಣ, ಕಟ್ಟಿಡ್ರಿ, ಬರ್ತೀನಿ. ದಿನ ನನಗೆ ಅಲ್ಲೇ ಊಟ.
ನಾನು ದಿನ ಹೋಟ್ಲಾಗ ತಂದು ತಿಂತೀನಿ ಕಣೆ ಇಪ್ಪಟ್ಟು. ನಾನು ಬೈನತ್ನ ದಿನ ಎಗ್ ರೈಸು ಕಬಾಬು ಇಷ್ಟೊತ್ತು ನಾ ಬರೀ ತಿಳಿ ತಿಂತೀನಿ. ಪಲಾವ್ ತತ್ತೀನಿ, ಚಿತ್ರಾನ್ನ ತತ್ತೀನಿ, ಟೊಮೆಟೊ ಬಾತ್ ತತ್ತೀನಿ, ದಿನ ಒಂದೊಂದು ಥರದ ಐಟಮ್ ತತ್ತೀನಿ. ಮಧ್ಯಾಹ್ನ ಚಪಾತಿ ಊಟನೋ ಏನಾದರೂ ತಗೊಂಬತ್ತೀನಿ. ಮಧ್ಯಾಹ್ನ ಟೈಮ್ ಬಿರಿಯಾನಿ ತರಿಸ್ಕೊಂಡು ತಿಂತೀನಿ. ಹೋಟೆಲಲ್ಲಿ ಚೆನ್ನಾಗಿ ತಿಂತೀನಿ ಬಿಡು. ನಾನೇನು ಟೆನ್ಷನ್ ತಗೊಂಬಲ್ಲ ಕಣೆ ಶಿವಾನಿ. ನಾನು ಹೊಟ್ಟಸ್ಕೊಂಡು ಹಾಕಿರೋಣ, ಹೋಗಿ ತಿಂದು ಬರ್ತೀನಿ. ಮಾತಾಡ್ಸಿಲ್ವೇ ನಿನ್ನ? ಮಾತಾಡ್ಸಿಲ್ಲ, ಬೇಡ. ಮಾತಾಡ್ಸಿದ್ರೆ ಕತ್ತೆ ಸೆಟ ನಾಯ್ಬಾಲ ಏನು, ಅದಕ್ಕೆ ನಾನೇನು ಮಾತಾಡ್ಸಕ್ಕೆ ಹೋಗಿಲ್ಲ. ಹೋಗಿ ನೀನೇನು ಮಾತಾಡ್ಸಿದ್ರೆ ಕತ್ತೆ ಸೆಟ ನಾಯ್ಬಾಲ ಅಂತೇಳಿ ನಾನು ಸುಮ್ಮನಿದ್ದೀನಿ. ನಾನೇನಿಲ್ಲ. ಚೆನ್ನಾಗಿ ಮಾತಾಡ್ತೀಯ ಕಣೆ ವಯಸ್ಸು ನೀನು. ನಗು ಬದೇ ತಂದು ಮಾತಾಡ್ತೀಯ. ಹೆಂಗೆ ಮಾತಾಡೋದು ಕಲ್ತಿದ್ಯ? ಚೆನ್ನಾಗಿ ಬುದ್ಧಿ ಕಲಿಸ್ತೀಯ ಹೇಳಿ ಭೀಮನಿಗೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ನಾನು ಮಾತಾಡ್ಸಲ್ಲ. ನಾನೇ ತೆಗ್ದು ನಾನು ತೆಗ್ದು ಮಾತಾಡ್ಸಲ್ಲ. ಅದಕ್ಕೆ ಅವನೇ ಮಾತಾಡಿಸ್ಲೇಳು ಅಂತ ನಾನು ಮಾತಾಡ್ಸೋಕೆ ಹೋಗಿಲ್ಲ. ನಾನು ಹೋಟ್ಲಕ್ಕೆ ತಂದಿರೋದ್ಮೇಲೆ ಅವನು ಹೋಟ್ಲಕ್ಕೆ ತರಕ್ಕೆ ಹೋಗ್ತಿದ್ದೆ ಅಂತಲ್ಲ ಹೇಳು ಬಿಡು, ತಿನ್ಲೇಳು ಅಷ್ಟೇ. ನಾನೇನೇನು ತಲೆ ಕೆಡಿಸ್ಕೊಂಬಕೋವಲ್ಲ. ನಾನೀಗ ಹೋಟೆಲಲ್ಲಿ ಒಂದು ಪಲಾವ್ ಪಾರ್ಸಲ್ ಕಟ್ಟಿಸ್ಕೊಂಬಂದು ತಿಂತೀನಿ. ಹೊಟ್ಟೆ ತುಂಬ ತಿಂದು ಆರಾಮಾಗಿ ಕಣ್ಣು ತುಂಬ ನಿದ್ದೆ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಹೋಗಿ ಅದು ಇದು ತಗೊಂಬತ್ತೀನಿ. ಏನೋ ತಿಳ್ಕೊಬಿಟ್ಟವ್ರು ನನಗೆ. ಓಹೋ, ಅಲ್ಲ ಒಂದು ಫೋನ್ ಕೊಡ್ಸೋ ಯೋಗ್ಯತೆ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಮದುವೆ ಆಗಬೇಕು? ಯಾಕೆ ಹೆಂಡ್ತಿ ಅಂತ ಯಾಕೆ ಕರೆಸ್ಕೋಬೇಕು? ಮನೆಗಳದೆಲ್ಲ ನಾವು ಸಾಕ್ರಿ ಮಾಡ್ಕೊಂಡು ಬಿದ್ದಿರ್ತೀವಲ್ಲ, ಅದಕ್ಕೆ ಇವ್ರಿಗೆ ದೌಲತ್ತು ಜಂಬ ಅನಿಸುತ್ತೆ. ಏನು ಇಲ್ಲದ್ದೆಲ್ಲ ಇದನ್ನ ಮಾಡ್ತಾ ಇದ್ದಾರೆ ಕಣೆ. ಮಾಡ್ತಾರೆ ಅಂದರೆ ಯಾಕೆ ಕೇಳ್ತೀಯಮ್ಮ? ಹಂಗೆ ಮತ್ತೆ ಇವಾಗಿನ ಜನ ಯಪ್ಪ ಸ್ವಲ್ಪ ಯಾಮಾರಿದ್ರು ತುಂಬ ಯಾಮಾರ್ಸ ಅಂತ ಜನ. ನಾನು ನಂಬಕ್ಕಾಗಲ್ಲ ಕಣೆ ಇವಾಗಿನ ಕಾಲದಾಗೆ. ಏನು ಮಾಡೋದು ಬಿಡು. ಹೋಟ್ಲಾಗ ತಂದು ತಿಂತಾಗಿ ತಿನ್ನು. ನಮ್ಮಮ್ಮನೂ ಹೋಟ್ಲಾಗೆ ಇವತ್ತು ನಿಂಬೆಹಣ್ಣಿನ ಚಿತ್ರಾನ್ನ ತೊಗೊಂಬರ್ತೀನಿ ಅಂದಿತ್ತು. ಅದಕ್ಕೆ ನಾನು ಇವಾಗ ಹೋಗಿ ತಿನ್ನಬೇಕು ನಿಂಬೆಹಣ್ಣಿನ ಚಿತ್ರಾನ್ನ. ನಿಂಬೆಹಣ್ಣಿಂದು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಹೋಟೆಲಲ್ಲಿ. ಅದಕ್ಕೆ ಅಮ್ಮ ತರ್ಸಮ್ಮ ಅಂತ ಹೇಳಿದ್ದೆ. ತಗೊಂಬತ್ತೀನಿ ಕಣಮ್ಮ ಅಂತೇಳಿ ಹೇಳ್ತು. ನಮ್ಮದೇನು ಹೋಟ್ಲ್ ಆಯ್ತಲ್ಲ, ಇಂಥದ್ದು ಬೇಕಂದ್ರೆ ಇಂಥದ್ದೇ. ಏನಿಲ್ಲ. ಏನು ಸಾವಿರ ಉಳಿದ್ರೆ ಕೊಡೋನು. ನಿಮ್ಮಮ್ಮಗೆ ಬಂದು ಕೊಟ್ಟೋದ್ರೆ ನಾನು ಅದನ್ನ ಬೆಚ್ಕಿಕ್ಕೊಂಡು ತೆಗ್ದಿಕ್ಕೊಂಡು ದಿನ ಹೋಟ್ಲಕ್ಕೆ ಇಕ್ಬೇಕಂದ್ರೆ ಆಗಲ್ಲ ದುಡ್ಡ. ಅದಕ್ಕೇನೆ ಒಂದಿಷ್ಟು ಸಾಂಬಾರು ಗಿಂಬಾರು ಏನಾದ್ರು ತಗೊಂಬಂದು ಕೊಡೋನು. ಹೋಟ್ಲ ಪಾಟ್ಲಾಗ ಯಾತನ ಉಳಿದಿರುತ್ತಲ್ಲ ಅದನ್ನೆಲ್ಲನ ನನಗೆ ಒಟ್ಟು ಬಳ್ದಾಕ್ಯಂಬಂದು ಕೊಡೋನು ನಿಮ್ಮಮ್ಮನ. ನಾನೆಲ್ಲನ ಬೆಚ್ಕಿಕ್ಕೊಂಡು ಅನ್ನ ಮಾಡ್ಕೊಂಡು ಸುಡಾದ ಒಂದಿಟ್ಟು ಉಪ್ಪಿನಕಾಯ ಖಾರವ ಯಾತನ ನೆನ್ಸ್ಕೊಂಡು ಒಟ್ಟು ತುಂಬ ಉಣ್ತೀನಿ. ಹಂಗೆ ಮಾಡು ಸುಮ್ಮನೆ. ನೋಡು ಅವನು ಓದಕ್ಕೆ ತರಕ್ಕೆ ಹೋಗಿದ್ದಾನೆ ಅನಿಸುತ್ತೆ. ತರಕ್ಕೆ ಹೋಗಿರ್ಬೇಕು ಸಾಮಾನ್ಯ. ತರಕ್ಕೆ ಹೋಗಿದ್ದಾನೆ. ನಾನು ತಂದಿರೋದು ನೋಡಿದ್ನಲ್ಲ ಜಲ್ಬುರ್ಕ ಮೊದಲೇ ತಿಂಬಕ್ಕೆ ಸಾಯ್ತಾನೆ. ಬೋಲೋ ತಿಂಬಕ್ಕೆ ಸಾಯ್ತಾನೆ. ಹಂಗೇನು ಯಾವ ತನಾಗ್ಲಿ ಉಂಬಕ್ಕೆ ತರಾಡ್ತಾನ ಮಾಡಿಲ್ವಲ್ಲ ಇವು 2 ದಿನ. ಹೊಟ್ಟೆ ಸೀದೋಗೈತಿ ಅಂಗಡಿಗೆ. ಸೀದಿರೋದಕ್ಕೆ ಇವಾಗ ಹೇಳ್ದಲೆ ನಾನು ಮಾಡ್ತಾಳೇನೋ ಅಂತ ನೋಡ್ದೆ. ಒಳಕ್ಕೂ ಹೊರಕ್ಕೂ ತಾರಾಡ್ದ ಮಾಡ್ತಾಳೇನೋ ಅಂತ. ನಾನು ಯಾವಾಗ ಜುಮ್ಮಲಿಲ್ಲ, ಮೈಟ್ ಮಾಡಲಿಲ್ಲ ನಾನು. ನಾನೇನು ಇಲ್ಲಡಿಲಿ, ನಾನು ಮಾತಾಡೋಕ್ಕೆ ಹೋಗಲಿಲ್ಲ, ನಾನು ಮಾತಾಡ್ಸೋಕ್ಕೂ ಹೋಗಲಿಲ್ಲ ನನ್ನ ಮಗನು. ಅಷ್ಟೇ ಮತ್ತೆ ಹೇಳು. ಬಿಸಕ್ಕೆ ಟ್ಯಾಪ್ನಿರ್ಬೇಕು, ಯಾತ ತಲೆ ಕೆಡ್ಸ್ಕೊಬೇಕು ಹೋಗ್ಬಾರ್ದು. ಇವಾಗ ನೀನಂದ್ರೆ ನಿಮ್ಮ ಅಪ್ಪ ಅಮ್ಮಂಗಿದ್ರೆ ಮಾತ್ರ ಇವಾಗಿನ ಕಾಲ. ಮಾಡ್ತಾಳೇನೋ ಉಂಬಾನ ತುಂಬಾನ ಅಂತ ಕಾತ್ಕೊಂಡಿದ್ದ. ನಾನು ಯಾವಾಗ ಮಾಡಲಿಲ್ವ ಅವಾಗ ಹೋಗ್ಯವನಿ. ಹೋಟ್ಲಗಳು ತಂದು ತಿಂತಾ ಇದ್ದಾಳೆ ಇವಳು, ಇನ್ನೇನು ಮಾಡಲ್ಲ ಅಡುಗೆ ಅಂತ ಗೊತ್ತಾಗ್ಬಿಟ್ಟೈತಿ. ನಾನೇ ದಿನ ಹಿಂಗೇನೆ. ಎಷ್ಟು ಚೆನ್ನಾಗೈತೆ ಪಲಾವ್. ಹಂಗೇನೆ ಮೊಸರು ಬಜ್ಜಿಗೂ ಚಟ್ನಿಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗೈತೆ ಟೇಸ್ಟ್ ಮಾತ್ರ. ನಾನೇನಿಲ್ಲ ಇನ್ಮೇಲಿಂದ ಟೇಸ್ಟ್ ಚೆನ್ನಾಗೈತೆ ಸುಮ್ಮನೆ ತರ್ತರ್ಸಂಡು ಚೆಂದಾಗಿ ತಿಂದುಬಿಡ್ತೀನಿ. ನಾನೇನು ಯಾರ ಮೂಲಕ ಕೇಳಲ್ಲ. ಇವಾಗ ತಿಂದು ಕಣ್ಣು ತುಂಬ ನಿದ್ದೆ ಮಾಡ್ತೀನಿ. ನಿಮ್ದೇಗಿರ್ಬೇಕು ಮತ್ತೆ. ಹಸಿರಿಸಲ್ಲಿ ನೋಡು ಹೆಣ್ಮಕ್ಳು ನೆಲ್ಲಿ ಕಳಿಸಲ್ಲ. ಹೆಂಗೆ ಇಕ್ಕೊಂಡವ್ರೆ ನಿನ್ನ ಗಂಡನೇ ಆಗಲಿ ನೋಡು. ಅಮ್ಮ ಒಂದು ದಿವಸನ ಕೆಲ್ಸಕ್ಕೆ ಹೋಗಮ್ಮ, ಕೆಲ್ಸಕ್ಕೆ ಹೋಗು ಅಂತಾನೆ. ಅಲ್ಲ ಕರ್ಕೊಂಬಂದು ಮದುವೆ ಆಗಿದ್ನೆಲ್ಲ ಕೆಲ್ಸಕ್ಕೆ ಕಳಿಸಿರಿ ನೋಡಪ್ಪ ಇಂತ ನಿಂದು ಹೋಗಿ ಮದುವೆ ಆಗಿದ್ದಕ್ಕೆ ಇವತ್ತು ಕೆಲ್ಸಕ್ಕೆ ಹೋಗ್ತಾಳೆ ಅಂತ ಆಡ್ಕೊಂಬಲ್ವಿ. ಹೇಳಿದ್ರೆ ಕೇಳಲಿ ಕಪಲಟ್ ನನಗೆ ಏನಾನ ಮಾಡ್ಕೊಂಬಿ ಬಿಡತ್ತೆ. ಅಟ್ಕಾತಿ ಅಂದರೆ ತುಂಬ ಅಟ್ಕಾತಿ ಇವಳು. ಯಾರು ನಾನು ಅಂದಿರೋದು ಆಡಿರೋದು 9 ಇವಳಿ ಸಮಾಧಾನಲ್ಲಿ ಯಾವ ಥರ ಹೇಳ್ದು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.